ಗೆಳೆಯರೇ ನಮಸ್ಕಾರ. ಹಿಸ್ಟ್ರಿ ಮಾಂಕ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವರು ಗುಜರಾತಿನ ಜಗದೀಶ್ ಪಟೇಲ್ ಮತ್ತವರ ಕುಟುಂಬ. ಗಂಡ ಹೆಂಡತಿ, ಇಬ್ಬರು ಮುದ್ದಾದ ಮಕ್ಕಳು. ಜನವರಿ 12, 2022 ಒಂದೊಳ್ಳೆ ಬದುಕು ಕಟ್ಟಿಕೊಳ್ಳೋದಿಕ್ಕೆ ಅಂತ ಗುಜರಾತ್ನಿಂದ ಅಮೆರಿಕಾಗೆ ಹೊರಟಿದ್ರು. ಆದರೆ ದಾರಿಯಲ್ಲಿ ಆಗಿದ್ದು ಬೇರೆನೆ. ಈ ಫ್ಯಾಮಿಲಿ ಕನಸಲ್ಲೂ ಅಂದ್ಕೊಂಡಿರ್ಲಿಕ್ಕಿಲ್ಲ ಅಮೆರಿಕ ಸೇರೋ ಮೊದಲು ಯಮರಾಜನ ಬಳಿ ಸೇರ್ತೀವಿ ಅಂತ. ಗುಜರಾತಿನಿಂದ ಹೊರಟ ಒಂದೇ ವಾರದಲ್ಲಿ ಅಮೆರಿಕ ಮತ್ತು ಕೆನಡಾ ಗಡಿಯಲ್ಲಿ -35 ಡಿಗ್ರಿ ತಾಪಮಾನದಲ್ಲಿ ಈ 4 ಜನರ ಮೃತದೇಹ ಹಿಮದೊಳಗೆ ಸಿಕ್ಕು ಮರಗಟ್ಟು ಬಿಟ್ಟಿತ್ತು. ಅರೆ, ಇದೇನಿದು? ಅಮೆರಿಕಾಗೆ ಹೊರಟವರು ನೇರ ಅಮೆರಿಕಾಗೆ ಹೋಗದೆ ಕೆನಡಾ ಮತ್ತು ಅಮೆರಿಕ ಗಡಿಗೆ ಯಾಕೆ ಹೋದ್ರು ಅನ್ಕೊಂಡ್ರಾ? ಎಲ್ಲ ವಲಸಿಗರ ರೀತಿ ಇವರೂ ಹೋಗಿದ್ದಿದ್ರೆ ಅಮೆರಿಕ ಸೇರ್ಕೋತಿದ್ರು. ಆದರೆ ಇವರು ಅಕ್ರಮವಾಗಿ ಅಮೆರಿಕಾಗೆ ಹೊರಟವರು. 2022ರಲ್ಲಿ ಅಕ್ರಮವಾಗಿ ಹೊರಟವರು ಇದೊಂದೇ ಕುಟುಂಬ ಅಲ್ಲ, ಸುಮಾರು 1,00,000 ಜನ. ಇದು ನಾನು ಹೇಳ್ತಿರೋದಲ್ಲ, ಅಮೆರಿಕದ ಪೊಲೀಸರು ಅಕ್ರಮವಾಗಿ ದೇಶದೊಳಗೆ ಬಂದವರನ್ನ ಅರೆಸ್ಟ್ ಮಾಡಿದ್ದಾರಲ್ಲ, ಅವರಲ್ಲಿ ಭಾರತೀಯರ ಸಂಖ್ಯೆ ಇದು. ಈ ಸಂಖ್ಯೆ 2023ರಲ್ಲಿ 90,000, 2024ರಲ್ಲಿ 1,00,000 ದಾಟಬಹುದು. ಆದರೆ ಈ ನಂಬರುಗಳು ಕೇವಲ ಅಮೆರಿಕದ ಒಳಗೆ ನುಸುಳುವಾಗ ಅಥವಾ ನುಸುಳಿದ ನಂತರ ಪೊಲೀಸರ ಕೈಗೆ ಸಿಕ್ಕಿಕೊಂಡವರು. ದಾರಿ ಮಧ್ಯದಲ್ಲಿ ಸತ್ತವರ ಸಂಖ್ಯೆ ಇದರಲ್ಲಿ ಅರ್ಧದಷ್ಟಾದರೂ ಇದೆ. ಹೀಗೆ ಅಮೆರಿಕಗೆ ಅಕ್ರಮವಾಗಿ ನುಸುಳೋದಿಕ್ಕೆ ಒಬ್ಬೊಬ್ರು ಸರಿಸುಮಾರು ಅಂದ್ರೂ 30ರಿಂದ 70 ಲಕ್ಷದವರೆಗೂ ಖರ್ಚು ಮಾಡ್ತಾರೆ. ಇಷ್ಟೆಲ್ಲ ಖರ್ಚು ಮಾಡಿ ಪ್ರಾಣನ ಪಣಕ್ಕಿಟ್ಟು ಅಮೆರಿಕಾಗೆ ಹೋಗೋ ಅವಶ್ಯಕತೆ ಎಷ್ಟಿದೆ? ಅಲ್ಲಿ ಹೋಗಿ ಅಷ್ಟೊಂದು ಸುಲಭವಾಗಿ ಬದುಕು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯನಾ? ಇದರಿಂದ ಭಾರತಕ್ಕೆ ಏನು ಲಾಭ, ಏನು ನಷ್ಟ? ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನೀವು ಫ್ಲೈಯಿಂಗ್ ಪಾಸ್ಪೋರ್ಟ್ ಯೂಟ್ಯೂಬ್ ಚಾನಲನ್ನು ನೋಡೋರಾಗಿದ್ರೆ ಈ ವಿಡಿಯೋನ ನೋಡಿರ್ತೀರ. ಅಮೆರಿಕ ಮತ್ತು ಮೆಕ್ಸಿಕೋ ಬಾರ್ಡರ್ನಲ್ಲಿ ನಡೆಯುವಂತಹ ದುರಂತಗಳ ಬಗ್ಗೆ ಅದೇ ಜಾಗದಲ್ಲಿ ನಿಂತು ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದು ಎಷ್ಟು ಸೀರಿಯಸ್ ವಿಷಯ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರೋದಿಕ್ಕೆ ಅಂತ ಒಂದಷ್ಟು ಅಂಕಿ ಅಂಶಗಳನ್ನು ನಿಮ್ಮ ಮುಂದಿಡ್ತೀನಿ ನೋಡಿ. 2022ರಲ್ಲಿ 24,80,000 ಜನ ಭಾರತೀಯರು ಅಕ್ರಮವಾಗಿ ಅಮೆರಿಕಕ್ಕೆ ವಲಸೆ ಹೋದವರು. ಹೀಗೆ ಅಕ್ರಮವಾಗಿ ವಲಸೆ ಹೋದವರಲ್ಲಿ ಹೆಚ್ಚಿನ ಜನ ಗಡಿ ಭಾಗದಲ್ಲೇ ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರೆ, ಮತ್ತೊಂದಷ್ಟು ಜನ ಒಳಗೆ ನುಸುಳಿದ ಮೇಲೂ ಕೂಡ ಪೊಲೀಸರಿಗೆ ಅವರಾಗೇ ಶರಣಾಗ್ತಾರೆ. ಯಾಕೆ ಅನ್ಕೊಂಡ್ರಾ? ಅದನ್ನ ಮುಂದೆ ಹೇಳ್ತೀನಿ ಬನ್ನಿ. ಈಗ ಎಲ್ಲದಕ್ಕೂ ಮೊದಲು ಭಾರತದಿಂದ ಅಮೆರಿಕಗೆ ಯಾವ್ಯಾವ ದಾರಿನಲ್ಲಿ ತಲುಪ್ತಾರೆ ನೋಡೋಣ. ಹೀಗೆ ಅಕ್ರಮವಾಗಿ ಅಮೆರಿಕಾಗೆ ಹೋಗೋದಿಕ್ಕೆ ಪಂಜಾಬ್ ರಾಜ್ಯದಲ್ಲಿ ಡಂಕಿ ಹೆಸರಿನಿಂದ ಕರೆದ್ರೆ, ಗುಜರಾತ್ನಲ್ಲಿ ಕಬೂತರ್ ಬಾಜಿ ಅಂತ ಕರೀತಾರೆ. ಯಾವ ಹೆಸರಿನಿಂದ ಕರೆದ್ರೂ ಎರಡರ ಪ್ರೋಸೆಸ್ಸು ಒಂದೇ ರೀತಿ ಇರುತ್ತೆ. ಬ್ರೋಕರ್ಗಳು ಇಮಿಗ್ರೇಷನ್ನಿನ ಒಂದಷ್ಟು ಲೋಪಗಳನ್ನು ಬಳಸಿಕೊಂಡು ಕೆನಡಾ, ಮೆಕ್ಸಿಕೋ ದೇಶಗಳ ಮುಖಾಂತರ ಅಮೆರಿಕದೊಳಗೆ ಕಳಿಸುವ ಪ್ರಯತ್ನ ಮಾಡ್ತಾರೆ. ವೀಸಾ ತಗೊಂಡು ಹೋದರೆ ವಿಮಾನದಲ್ಲಿ 20ರಿಂದ 25 ಗಂಟೆಗೆ ಅಮೆರಿಕ ತಲುಪಿಬಿಡ್ಬೋದು. ಆದರೆ ಪಂಜಾಬಿನ 23 ವರ್ಷದ ಹರ್ಷದೀಪ್ ಸಿಂಗ್ ಪಂಜಾಬ್ನಿಂದ ಅಮೆರಿಕ ಹೋಗೋದಕ್ಕೆ 40 ದಿನ ಬೇಕಾಯಿತು. ಒಂದೇ ದಿನದಲ್ಲಿ ಮುಗಿಯುವಂಥ ಪ್ರಯಾಣಕ್ಕೆ 40 ದಿನ ತಗೊಂಡಿದೆ ಅಂದರೆ ದಾರಿ ಅಷ್ಟು ಸುಲಭವಾಗಿರ್ಲಿಕ್ಕಿಲ್ಲ ಅಲ್ವಾ? ಹೌದು. ಹರ್ಷದೀಪ್ನನ್ನ ದೆಹಲಿಯಿಂದ ಹಂಗರಿ ದೇಶಕ್ಕೆ ಕರ್ಕೊಂಡೋಗಿ ಅಲ್ಲಿ ಒಂದು ಸಣ್ಣ ರೂಮಿನಲ್ಲಿ 10 ದಿನ ಇಟ್ಟಿರ್ತಾರೆ. ಈ 10 ದಿನ ಆತನಿಗೆ ಸಿಕ್ಕಿದ್ದು ಬ್ರೆಡ್ಡು ಮತ್ತೆ ನೀರು ಮಾತ್ರ. ಅಲ್ಲಿಂದ ಫ್ರಾನ್ಸಿಗೆ ಹೋಗಿ ಅಲ್ಲಿಂದ ಮೆಕ್ಸಿಕೋಗೆ ಕರ್ಕೊಂಡು ಹೋಗ್ಲಾಗತ್ತೆ. ಮೆಕ್ಸಿಕೋದಿಂದ ಬಸ್ಸು ಮತ್ತೆ ಕಾಲ್ನಡಿಗೆಯಲ್ಲಿ ಅಮೆರಿಕದ ಗಡಿಯ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಮೆಕ್ಸಿಕೋದಿಂದ ಅಮೆರಿಕದ ಗಡಿಗೆ ಹೋಗೋದಕ್ಕಿರುವ ದಾರಿ ಅತಿ ಭಯಂಕರವಾಗಿರುತ್ತೆ. ಈ ದಾರಿನಲ್ಲಿ ರಾಬರಿಗಳು, ಕೊಲೆಗಳು ತುಂಬಾನೇ ಸಾಮಾನ್ಯವಾಗಿರುತ್ತೆ. ದಾರಿಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಬೇರೆ, ಅಲ್ಲಿಯ ಲೋಕಲ್ ಡಕಾಯಿತಿಕೋರರ ಹಾವಳಿ. ಇದೆಲ್ಲದರಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭವಲ್ಲ. ಈ ಏಜೆಂಟುಗಳು ಅದನ್ನೇ ಬಂಡವಾಳ ಮಾಡಿಕೊಂಡು ಆಗಾಗ ದುಡ್ಡು ಕೀಳೋದು ಸಾಮಾನ್ಯವಾಗಿ ಬಿಟ್ಟಿರುತ್ತೆ. ಹೊರಡುವಾಗ 10ರಿಂದ 15 ಲಕ್ಷ ಆಗುತ್ತೆ ಅಂತ ಹೇಳಿ ಕೊನೆಗೆ 60ರಿಂದ 70 ಲಕ್ಷದವರೆಗೂ ಪೀಕ್ ಬಿಟ್ಟಿರ್ತಾರೆ. ಅಮೆರಿಕ ಮೆಕ್ಸಿಕೋ ಒಂದು ದಾರಿಯಾದರೆ ಇನ್ನೊಂದು ರಸ್ತೆ ಇದೆ, ಅದು ಇದಕ್ಕಿಂತಲೂ ಭಯಂಕರವಾದದ್ದು.
ಅದು ಡೇರಿಯನ್ ಗ್ಯಾಪ್ ರೂಟ್. ಸುಮಾರು 100 ಕಿಲೋಮೀಟರ್ ದೂರ ಮತ್ತು 2500 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣದ ದಟ್ಟ ಕಾಡಿನ ರಸ್ತೆ. ಇದಿರೋದು ಕೊಲಂಬಿಯಾ ಮತ್ತು ಪನಾಮಾ ನಡುವೆ. ಇದು ಪ್ರಪಂಚದ ಅತಿ ಕಷ್ಟದ ಮಾರ್ಗ ಅಂತಲೂ ಹೇಳಲಾಗುತ್ತೆ. ಯಾಕೆ ಅಂತೀರಾ? ಇಲ್ಲಿ ಒಂದಷ್ಟು ಲೋಕಲ್ ಗ್ಯಾಂಗ್ಗಳಿವೆ. ನಿಮ್ಮ ಹತ್ರ ಇರೋ ಹಣ ಅಷ್ಟೇ ದೋಚೋದಿಲ್ಲ ಇವರು, ನಿಮ್ಮನ್ನೂ ಕೊಂದು ನಿಮ್ಮ ಅಂಗಾಂಗಗಳನ್ನು ಮಾರಿ ದುಡ್ಡು ಮಾಡ್ತಾರೆ. ಈ ರಸ್ತೆಯಲ್ಲಿ ಕೂಡ ಕಾಡು ಪ್ರಾಣಿಗಳು ಮತ್ತು ನದಿಗಳು ಭಯಂಕರವಾಗಿರುತ್ತೆ. ಪಂಜಾಬಿನ 20 ವರ್ಷದ ಮನ್ಪ್ರೀತ್ ರಾಜಕೀಯ ಪಕ್ಷವನ್ನು ಟೀಕೆ ಮಾಡಿದ್ದಕ್ಕಾಗಿ ಆತನಿಗೆ ಜೀವ ಬೆದರಿಕೆ ಇತ್ತು ಅಂತ ಅಮೆರಿಕಾಗೆ ಹೋಗೋದಕ್ಕೆ ನಿರ್ಧಾರ ಮಾಡಿ ಈ ಡೇರಿಯನ್ ಗ್ಯಾಪ್ ರಸ್ತೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಆತನ ಜೀವನದ ದೊಡ್ಡ ತಪ್ಪುಗಳಲ್ಲೊಂದು. ಮನ್ಪ್ರೀತ್ ದೆಹಲಿಯಿಂದ ಮೊದಲಿಗೆ ಈಕ್ವೆಡಾರ್ಗೆ ಹೋಗಿ ಅಲ್ಲಿಂದ ಕೊಲಂಬಿಯಾ ಮಾರ್ಗವಾಗಿ ಪನಾಮಕ್ಕೆ ಬಸ್ಸಿನಲ್ಲಿ ಪ್ರಯಾಣ ಮಾಡಿ ಅಲ್ಲಿಂದ ಗ್ವಾಟೆಮಾಲಾ ಮಾರ್ಗವಾಗಿ ಮೆಕ್ಸಿಕೋ ತಲುಪಿದ. ಆತನೇ ಹೇಳದಂತೆ ಒಂದೊಂದು ಹೆಜ್ಜೆಯೂ ಕಷ್ಟಕರವಾಗಿತ್ತು. ಒಂದು ಹೆಜ್ಜೆ ಅಮೆರಿಕ ಕಡೆಗೆ ಕರ್ಕೊಂಡು ಹೋದರೆ ಮತ್ತೊಂದು ಸಾವಿನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿತ್ತು ಅಂತಾನೆ. ಈ ಮಾರ್ಗದಲ್ಲಿ ಅನೇಕ ನದಿಗಳನ್ನು ದಾಟಬೇಕಾಗತ್ತೆ. ಅದರಲ್ಲಿ ಒಂದು ನದಿ ಸೆಂಟ್ ಲಾರೆನ್ಸ್. ಈ ನದಿಯನ್ನು ದಾಟಬೇಕಾದ್ರೆ ಗುಜರಾತಿನ 4 ಜನವಿದ್ದ ಕುಟುಂಬವೊಂದು ಕೊಚ್ಕೊಂಡು ಹೋಗಿತ್ತು. ಈ ಮಾರ್ಗದಲ್ಲಿ ಅಲ್ಲಿಯ ಸ್ಥಳೀಯ ಗೈಡ್ ಇಲ್ಲದೆ ಇದ್ರೆ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಕೆಲವು ತಂಡಗಳಿಗೆ ಅಲ್ಲಿಯ ಗೈಡ್ ಸಿಗದೆ ದಾರಿ ತಪ್ಪಿ ನಾಪತ್ತೆಯಾದವರು ಇದ್ದಾರೆ. ಇಷ್ಟೆಲ್ಲ ಕಷ್ಟಗಳಿದ್ರೂ ಈ ರೀತಿಯ ದಾರಿಗಳನ್ನು ಆಯ್ಕೆ ಮಾಡಿಕೊಳ್ಳೋರ ಸಂಖ್ಯೆ ಕಡಿಮೆ ಏನಾಗ್ತಿಲ್ಲ, ಬದಲಿಗೆ ಹೆಚ್ಚಾಗ್ತಾನೇ ಇದೆ. ಯಾಕಂದರೆ ಅಮೆರಿಕದ ವಲಸೆ ನೀತಿ ಅಷ್ಟು ಕಠಿಣವಾಗಿದೆ. ಈ ಮಾರ್ಗದ ಮೂಲಕ ಹೋಗೋರ ಸಂಖ್ಯೆ ಪ್ರತಿ ವರ್ಷಕ್ಕೆ 1 ಲಕ್ಷದಿಂದ 5 ಲಕ್ಷದವರೆಗೂ ಇದೆ. ಇದು ಕೇವಲ ಭಾರತೀಯರಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ದೇಶಗಳಿಂದನೂ ಕೂಡ ವಲಸಿಗರು ಬರ್ತಾರೆ. ಹೆಚ್ಚಿನ ವಲಸಿಗರು ಆಯ್ಕೆ ಮಾಡಿಕೊಳ್ಳೋದು ಕೆನಡಾ ಬದಲಿಗೆ ಮೆಕ್ಸಿಕೋ ಗಡಿಯನ್ನ. ಯಾಕೆ ಗೊತ್ತಾ? ಅಮೆರಿಕ ಮೆಕ್ಸಿಕೋ ದೇಶದ ಜೊತೆಗೆ 3000 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇಷ್ಟು ದೊಡ್ಡದಾದ ಗಡಿ ಇರೋದ್ರಿಂದ ಯಾವುದಾದರೂ ಕ್ಷಣದಲ್ಲಿ ಅಮೆರಿಕ ಪೊಲೀಸರ ಕಣ್ಣು ತಪ್ಪಿಸಿ ದೇಶದೊಳಕ್ಕೆ ನುಸುಳಬಹುದೇನೋ ಅನ್ನೋ ಒಂದು ಸಣ್ಣ ಆಸೆಯಿಂದ. ಆದರೆ ಅಷ್ಟು ಸುಲಭ ಅಲ್ಲ ಈ ಗಡಿಯನ್ನು ದಾಟೋದು. ಮೆಕ್ಸಿಕೋ ಗಡಿಯಲ್ಲಿ ಈ ಥರ ಆದರೆ ಈ ಕಡೆ ಕೆನಡಾ ಗಡಿಯ ಮುಖಾಂತರ ನುಸುಳೋದು ಕೂಡ ಅಷ್ಟು ಸುಲಭವಲ್ಲ. -30 ಡಿಗ್ರಿ ಕೊರೆಯೋ ಚಳಿನಲ್ಲಿ ನಿಮಗೇ ಅರಿವಿಲ್ಲದಂತೆ ಹೃದಯ ಕೂಡ ಹೆಪ್ಪುಗಟ್ಟು ಬಿಟ್ಟಿರುತ್ತೆ. ಮೆಕ್ಸಿಕೋ ಗಡಿಯಲ್ಲಿ 42 ಡಿಗ್ರಿಯವರೆಗೆ ಬಿಸಿಲು ಕೊಂದರೆ ಇತ್ತ ಹಿಮ ಕೊಲ್ಲುತ್ತೆ. ಆದರೂ ಕೂಡ 2022ರಲ್ಲಿ ಈ ಗಡಿಯನ್ನು ಅಕ್ರಮವಾಗಿ ದಾಟಲು ಪ್ರಯತ್ನಪಟ್ಟ 10,000ಕ್ಕೂ ಹೆಚ್ಚಿನ ಭಾರತೀಯರನ್ನು ಅರೆಸ್ಟ್ ಮಾಡಲಾಗಿದೆ. ಇಷ್ಟೆಲ್ಲ ಆದರೂ ಭಾರತೀಯರು ಅಮೆರಿಕಾಗೆ ಅಕ್ರಮವಾಗಿ ನುಸುಳೋ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾನೇ ಇದೆ. ಈ ಮಾರ್ಗದಲ್ಲಿ ಮೆಕ್ಸಿಕೋ ಗಡಿಗೆ ಹೋಲಿಸಿದರೆ ಹೆಚ್ಚಿನ ಪ್ರಮಾಣದ ಜನ ಸಾಯ್ತಾರೆ. ಗುಜರಾತಿನ ಜಗದೀಶ್ ಪಟೇಲ್ ಮತ್ತವರ ಕುಟುಂಬ ಕೂಡ ಇದೇ ಮಾರ್ಗದಲ್ಲಿ ತಮ್ಮ ಪ್ರಾಣವನ್ನು ಬಿಟ್ಟವರು. ಇಷ್ಟೆಲ್ಲ ಖರ್ಚು ಮಾಡಿ ಕಷ್ಟಪಟ್ಟು ಪ್ರಾಣವನ್ನು ಪಣಕ್ಕಿಟ್ಟು ಅಮೆರಿಕ ಒಳಗೆ ನುಸುಳೋದ್ರಲ್ಲಿ ಯಶಸ್ವಿ ಆದರೂ ಅಂತಲೇ ಅಂದ್ಕೊಳ್ಳೋಣ. ಆದರೆ ಅಲ್ಲಿಂದ ಅವರು 2 ಕೆಲಸ ಮಾಡಬಹುದು. ಅಮೆರಿಕದೊಳಗಿನ ಪೊಲೀಸರ ಕಣ್ಣು ತಪ್ಪಿಸಿ ಅವರ ಸಂಬಂಧಿಕರ ಮನೆಗಳಿಗೆ ತಲುಪಬಹುದು. ಈ ಗುಜರಾತಿನ ಪಟೇಲ್ ಕಮ್ಯುನಿಟಿ ಇದೆಯಲ್ಲ, ಅಮೆರಿಕದಲ್ಲಿ ಒಂದು ಹೋಟೆಲ್ ಚೈನ್ ಬಿಸ್ನೆಸ್ ನಡೆಸ್ತಾರೆ. ಇವರೇ ಹೆಚ್ಚಿನ ಸಲ ಏಜೆಂಟ್ಗಳಿಗೆ ಹಣ ಕೊಟ್ಟು ಅಕ್ರಮವಾಗಿ ಕರೆಸಿಕೊಳ್ತಾರೆ. ಹೋಟೆಲ್ಗಳಲ್ಲಿ ಪೊಲೀಸರ ಕಣ್ಣಿಗೆ ಬೀಳದಂತೆ ಕಡಿಮೆ ಹಣಕ್ಕೆ ಹೆಚ್ಚು ದುಡಿಸಿಕೊಳ್ಳಬಹುದು. ಈ ರೀತಿಯಾಗಿ ಸೇರೋರು ಒಂದು ಕಡೆ ಆದರೆ, ಇನ್ನೊಂದು ವರ್ಗ ಇದೆ. ಗಡಿಯನ್ನು ದಾಟಿದ ಕೂಡಲೇ ತಮ್ಮ ಎಲ್ಲ ದಾಖಲೆಗಳನ್ನು ನಾಶ ಮಾಡಿ ಮೊದಲೇ ಹೇಳದಂತೆ ಅಮೆರಿಕ ಪೊಲೀಸರಿಗೆ ಶರಣಾಗಿ ಬಿಡ್ತಾರೆ. ಅಮೆರಿಕ ಕಾನೂನಿನಲ್ಲಿ ಒಂದು ಅವಕಾಶ ಇದೆ. ಯಾವುದೇ ದಾಖಲೆಗಳಿಲ್ಲದ ವ್ಯಕ್ತಿಯನ್ನು ವಲಸೆ ಬಂದವರಿಗೆಂದೇ ನಿರ್ಮಿಸಿದ ಆಶ್ರಯ ತಾಣಗಳಲ್ಲಿ ಇಡಲಾಗುತ್ತೆ. ಅಲ್ಲಿ ಒಂದಷ್ಟು ವಿಚಾರಣೆ ನಡೆದು ಅಮೆರಿಕ ಸರ್ಕಾರಕ್ಕೆ ಒಪ್ಪಿಗೆಯಾದಲ್ಲಿ ಅಮೆರಿಕಾದಲ್ಲಿ ಉಳಿದುಕೊಳ್ಳಲು ಮತ್ತು ಅಲ್ಲಿನ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅಗತ್ಯ ದಾಖಲೆಗಳನ್ನು ಸರ್ಕಾರವೇ ಕೊಡುತ್ತೆ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಈ ರೀತಿಯ ದಾಖಲೆಯನ್ನು ಪಡ್ಕೊಳ್ಳೋದಿಕ್ಕೆ ಹೆಚ್ಚಿನ ಜನ ಬಳಸೋ ಮಾರ್ಗ ಅಂದರೆ ತಮ್ಮ ದೇಶದಲ್ಲಿ ತಮ್ಮ ಸರ್ಕಾರದಿಂದ ಜೀವ ಬೆದರಿಕೆ ಇದೆ ಅನ್ನೋದು. ನಮ್ಮನ್ನು ವಾಪಸ್ಸು ನಮ್ಮ ದೇಶಕ್ಕೆ ಕಳಿಸಿದರೆ ಅಲ್ಲಿನ ಸರ್ಕಾರದಿಂದ ನಮ್ಮ ಪ್ರಾಣಕ್ಕೆ ತೊಂದರೆ ಇದೆ ಅನ್ನೋದನ್ನು ಸಾಬೀತು ಮಾಡಬೇಕಾಗತ್ತೆ. ಒಂದು ವೇಳೆ ಸಾಬೀತು ಮಾಡೋದರಲ್ಲಿ ವಿಫಲವಾದರೆ ಅಲ್ಲಿಂದಲೇ ಅವರವರ ಮೂಲ ದೇಶಕ್ಕೆ ವಾಪಸ್ಸು ಗಡೀಪಾರು ಮಾಡಲಾಗುತ್ತೆ. ಹೀಗೆ ಸಾಬೀತು ಮಾಡೋದರಲ್ಲಿ ಯಶಸ್ವಿಯಾದವರಿಗೆ ತಾತ್ಕಾಲಿಕವಾಗಿ 150 ದಿನಗಳವರೆಗೆ
ಕೆಲಸ ಮಾಡೋದಕ್ಕೆ ವೀಸಾ ಕೊಡಲಾಗುತ್ತೆ. ಇದರಿಂದ ಅಮೆರಿಕ ಒಳಗೆ ಕೆಲಸ ಮಾಡಬಹುದು. ತದನಂತರ ಅದನ್ನು ಮತ್ತಷ್ಟು ದಿನಗಳಿಗೆ ಪಡೆದುಕೊಳ್ಳಬಹುದು. ಹೀಗೆ ಶುರುವಾಗುತ್ತೆ ನೋಡಿ ಅಮೆರಿಕಾದಲ್ಲಿ ಇವರ ಬದುಕು. ಇಷ್ಟೆಲ್ಲ ಖರ್ಚು ಮಾಡಿ, ಅಂದರೆ ಒಬ್ಬೊಬ್ಬರಿಗೆ ಸುಮಾರು 50ರಿಂದ 70 ಲಕ್ಷದವರೆಗೆ ಖರ್ಚು ಮಾಡಿ ಅಮೆರಿಕಾಗೆ ಹೋಗೋದಾದರೂ ಯಾಕೆ? 4 ಜನರ ಫ್ಯಾಮಿಲಿ ಅಮೆರಿಕ ಸೇರ್ಕೊಳ್ಳೋದಕ್ಕೆ ಸುಮಾರು 2 ಕೋಟಿಯವರೆಗೆ ಖರ್ಚಾಗತ್ತೆ. ಇಷ್ಟು ದುಡ್ಡಿದೆ ಅಂತಂದರೆ ಇಲ್ಲೇ ಆರಾಮವಾಗಿ ಇರ್ಬೋದಲ್ವಾ ಅನ್ನೋ ಪ್ರಶ್ನೆ ನಿಮಗೆ ಬಂತಾ? ನನಗಂತೂ ಬಂತು. ಇದಕ್ಕೆ ಕಾರಣ ಹುಡುಕ್ತಾ ಹೋದಾಗ ಸಿಕ್ಕಂತಹ ಕಾರಣ ಹಣ. ಹೌದು, ಮತ್ತಷ್ಟು ಹಣ ಮಾಡೋ ಆಸೆ ಇಷ್ಟೆಲ್ಲ ಖರ್ಚು ಮತ್ತು ಕಷ್ಟಪಡೋದಕ್ಕೆ ಪ್ರೇರೇಪಿಸಿಬಿಡುತ್ತೆ. ಗುಜರಾತಿನ ಈ ಜಗದೀಶ್ ಪಟೇಲ್ ಕಾರ್ಖಾನೆಯೊಂದರಲ್ಲಿ ತಿಂಗಳಿಗೆ 9,000 ದುಡಿತಿದ್ರು. ಡಾಲರ್ ಲೆಕ್ಕದಲ್ಲಿ ಹೇಳೋದಾದರೆ $120 ತಿಂಗಳಿಗೆ. ಹೆಂಡತಿ ಗೃಹಿಣಿ. ಏಜೆಂಟ್ ಒಬ್ಬ ಸಿಕ್ಕಿ, ಸ್ವಲ್ಪ ಸಾಲ ಮಾಡಿ ಆದರೂ ಸರಿಯೇ ದುಡ್ಡು ತಗೊಂಡು ಬಾ, ಅಮೆರಿಕಾಗೆ ತಲುಪೋದ್ರಲ್ಲಿ ನಾನು ವ್ಯವಸ್ಥೆ ಮಾಡ್ತೀನಿ, ಅಲ್ಲಿ ಕೆಲಸನೂ ಕೊಡಿಸ್ತೀನಿ, ನಿನ್ನ ಹೆಂಡತಿ ಕೂಡ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ಬೋದು, ಅಲ್ಲಿ ಪ್ರತಿ ಗಂಟೆಗೆ ಕನಿಷ್ಠ $7 ಸಿಗುತ್ತೆ, 26 ದಿನ ದಿನಕ್ಕೆ 8 ಗಂಟೆ ಕೆಲಸ ಮಾಡಿದ್ರೆ ತಿಂಗಳಿಗೆ ಇಬ್ಬರು ಸೇರಿ $3,000ವರೆಗೆ, ಅಂದರೆ 2 ಲಕ್ಷ ತಿಂಗಳಿಗೆ ದುಡಿಬೋದು. ಇಲ್ಲಿ ನೀವು 2 ವರ್ಷ ದುಡಿಯೋದನ್ನು ಅಲ್ಲಿ ಒಂದೇ ತಿಂಗಳಲ್ಲಿ ಸಂಪಾದನೆ ಮಾಡಬಹುದು ಅಂತ ಆಸೆ ಹುಟ್ಟಿಸ್ಬಿಟ್ಟಿದ್ದ. ಆದರೆ ಅಲ್ಲಿ ಆಗಬಹುದಾದಂಥ ಖರ್ಚುಗಳ ಬಗ್ಗೆ ಜಗದೀಶ್ ಯೋಚನೆ ಮಾಡಿರಲಿಲ್ಲ. ಯೋಚನೆ ಮಾಡಿದ್ದಿದ್ರೆ ಅಮೆರಿಕಾಗೆ ಹೋಗೋ ಪ್ರಯತ್ನವನ್ನೇ ಮಾಡ್ತಿರ್ಲಿಲ್ವೋ ಏನೋ. ಕನಿಷ್ಠ ಪಕ್ಷ ಇವತ್ತು ಅವರ ಇಡೀ ಸಂಸಾರ ಇದ್ದದ್ದರಲ್ಲಿ ದುಡಿದು ಖುಷಿಯಿಂದ ಬದುಕಿರ್ತಿದ್ರು. ಇವನ್ನೆಲ್ಲ ಏಜೆಂಟ್ ಹೇಳೋದಿಲ್ಲ. ಆತನಿಗೆ ಅವನ ಸಂಪಾದನೆಯಷ್ಟೇ ಮುಖ್ಯವಾಗಿರುತ್ತೆ ಅಲ್ವಾ. ಗುಜರಾತಿನ ಜನರಲ್ಲಿ, ಅದರಲ್ಲೂ ಪಟೇಲ್ ಕಮ್ಯುನಿಟಿಯಲ್ಲಿ ಹಣಕ್ಕಿಂತ ಪ್ರತಿಷ್ಠೆಯ ವಿಷಯವಾಗಿಬಿಟ್ಟಿದೆ. ಮನೆಯಲ್ಲಿ ಯಾರಾದರೂ ಒಬ್ಬರು ಅಮೆರಿಕದಲ್ಲಿ ಇದ್ದರೆ ಹೆಣ್ಣು ಕೊಡೋದು ಅನ್ನೋ ಲೆವೆಲ್ಲಿಗೆ ಬಂದು ನಿಂತಿದೆ. ಪಂಚವಟಿ, ಕಲೋಲ್, ಡಿಂಗು ಪ್ರದೇಶಗಳಲ್ಲಿ ಅರ್ಧಕ್ಕರ್ಧ ಊರುಗಳು ಖಾಲಿಯಾಗಿಬಿಟ್ಟಿವೆ. ಪ್ರತಿ ಮನೆಯಲ್ಲಿ ಒಬ್ಬರಲ್ಲ ಒಬ್ಬರು ಅಮೆರಿಕದಲ್ಲಿರ್ತಾರೆ. ಇಲ್ಲಿಯ ಮನೆಗೆ ಬೀಗ ಹಾಕಿ ಅಮೆರಿಕ ಸೇರಿಕೊಂಡವರೂ ಇದ್ದಾರೆ. ಮೈಗ್ರೇಷನ್ ಪಾಲಿಸಿ ಇನ್ಸ್ಟಿಟ್ಯೂಟ್ನ ಪ್ರಕಾರ ಭಾಷೆ ಮತ್ತು ಧರ್ಮದ ವಿಚಾರವಾಗಿ ಅನ್ಯ ಜನಾಂಗೀಯರಿಂದ ದಾಳಿಗೆ ಒಳಗಾಗಿ ಅಮೆರಿಕಾಗೆ ಓಡಿ ಬಂದಿರೋದಾಗಿ ಅಮೆರಿಕದಲ್ಲಿ ಹೇಳ್ಕೊಂಡಿದ್ದಾರೆ. ಈ ವಿಷಯ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳೋದು ಕಷ್ಟ. ಆದರೆ ಗಡಿ ನುಸುಳಿದ ನಂತರ ಪೊಲೀಸರಿಗೆ ಶರಣಾಗ್ತಾರಲ್ಲ, ಅವರು ಹೇಳುವ ಕಾರಣಗಳಲ್ಲಿ ಇದು ಪ್ರಮುಖವಾದದ್ದು. ಇನ್ನು ಈ ಪಂಜಾಬಿಗಳದ್ದು ಇನ್ನೊಂದು ಕತೆ. ಪಂಜಾಬಿಗಳು ತಾವು ಸಲಿಂಗಿಗಳು ಅಥವಾ ತೃತೀಯ ಲಿಂಗಿ ಅಂತ ಹೇಳ್ಕೊಂಡ್ಬಿಡ್ತಾರೆ. ಈ ವಿಷಯವಾಗಿ ಮನೆಯಲ್ಲಿ ಮತ್ತು ಊರಿನಲ್ಲಿ ನಮ್ಮ ಮೇಲೆ ಮಾನಸಿಕ ಮತ್ತು ದೈಹಿಕ ದಾಳಿಗಳಾಗಿದೆ, ಬದುಕಲು ಬಿಡ್ತಿಲ್ಲ ಅಂತ ಕಾರಣ ಕೊಟ್ಟಿರುವ ಉದಾಹರಣೆಗಳು ಜಾಸ್ತಿ. ಹಣ ಪ್ರತಿಷ್ಠೆ ಒಂದು ಕಡೆಯಾದರೆ, ಒಳ್ಳೆಯ ಶಿಕ್ಷಣ ಮತ್ತು ಒಳ್ಳೆಯ ಕೆಲಸಕ್ಕಾಗಿ ತಮ್ಮ ಮಕ್ಕಳನ್ನು ಅಮೆರಿಕಾಗೆ ಕಳಿಸೋರಿದ್ದಾರೆ. ಇದರಿಂದ ಭಾರತದ ಮೇಲಾಗ್ತಿರೋ ಪರಿಣಾಮಗಳೇನು ನೋಡೋಣ ಬನ್ನಿ. ಈಗಾಗಲೇ ಅಮೆರಿಕದಲ್ಲಿರುವ ಭಾರತೀಯರೇನಿದ್ದಾರೆ ಅವ್ರನ್ನ ಒಂದು ರೀತಿ ರೆಸ್ಪೆಕ್ಟ್ ಕೊಟ್ಟು ನಡೆಸ್ಕೊಳ್ತಿದ್ದಾರೆ. ಯಾಕಂದರೆ ವೀಸಾ ತಗೊಂಡು ಹೋದವರಲ್ಲಿ ಹೆಚ್ಚಿನ ಜನ ಡಾಕ್ಟರ್ಗಳು, ಇಂಜಿನಿಯರ್ಗಳು ಮತ್ತು ಚೆನ್ನಾಗಿ ಓದ್ಕೊಂಡವರು. ಅಮೆರಿಕ ಮೂಲದ ಬಹುತೇಕ ದೊಡ್ಡ ದೊಡ್ಡ ಕಂಪನಿಗಳಿಗೆ ಭಾರತೀಯ ಮೂಲದ ಸಿಇಒಗಳಿದ್ದಾರೆ. ಭಾರತೀಯರನ್ನು ಮಾದರಿ ವಲಸಿಗ ಸಮುದಾಯ, ಶ್ರೀಮಂತರು ಮತ್ತು ವಿದ್ಯಾವಂತ ಸಮುದಾಯ, ವೈಟ್ ಕಾಲರ್ ಕೆಲಸಗಳನ್ನು ಮಾಡೋ ಜನ ಅಂತ ಪರಿಗಣಿಸ್ತಾರೆ. ಆದರೆ ಅಕ್ರಮವಾಗಿ ವಲಸೆ ಹೋದವರಿಂದ ಈಗಾಗಲೇ ನೆಲೆಸಿರುವ ಭಾರತೀಯರಿಗೆ ನೀಡುತ್ತಿದ್ದ ಗೌರವ ಕಡಿಮೆಯಾಗ್ತಿದೆ. ಯಾಕಂದರೆ ಇವರೂ ಕೂಡ ಅಕ್ರಮ ವಲಸಿಗರೇನೋ ಅನ್ನೋ ರೀತಿಯಲ್ಲಿ ನೋಡಲಾಗ್ತಾ ಇದೆ. ಅಮೆರಿಕದಲ್ಲಿ ರಾಜಕೀಯವಾಗಿ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಡೊನಾಲ್ಡ್ ಟ್ರಂಪ್ ಮೊದಲ ಬಾರಿ ಅಧಿಕಾರದಲ್ಲಿದ್ದಾಗ ವಲಸಿಗರ ಕುರಿತಾಗಿ ಬಹಳ ಕಠಿಣವಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು. ಅವರ ಅಧಿಕಾರಾವಧಿಯಲ್ಲಿ ಗಡಿಗಳಲ್ಲಿ ಅಕ್ರಮವಾಗಿ ನುಸುಳುವವರು ಸಿಕ್ಕಿಕೊಂಡಾಗ ಸ್ಥಳದಲ್ಲೇ ಎನ್ಕೌಂಟರ್ ಮಾಡಲಾಗ್ತಿತ್ತು ಅಥವಾ ಅವರನ್ನು ಆಗಲೇ ಗಡಿಪಾರು ಮಾಡಲಾಗ್ತಿತ್ತು ಅಂತ ಹೇಳಲಾಗ್ತಿದೆ. ಆದರೆ ಅದಕ್ಕೆ ಸರಿಯಾದ ಪುರಾವೆಗಳಿಲ್ಲ. ಇದೇ ಕಾಲದಲ್ಲಿ ಅಮೆರಿಕ ಮೆಕ್ಸಿಕೋ ಗಡಿಯ 3,000 ಕಿಲೋಮೀಟರ್ಗಳಿಗೆ 30 ಅಡಿಯ ಗೋಡೆ ಹಾಕಲಾಯಿತು. ಇದಾದ ನಂತರ ಜೋ ಬೈಡನ್ ಅಧಿಕಾರಕ್ಕೆ ಬಂದಾಗ ವಲಸಿಗರ ಕುರಿತಾಗಿ ಸ್ವಲ್ಪ ಸಡಿಲ ಮಾಡಿದರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ವರ್ಗಗಳನ್ನು ಖುಷಿಪಡಿಸೋದಕ್ಕೆ ಕೊನೆಗೆ ಅವರೂ ಕೂಡ ವಲಸೆ ನೀತಿಯನ್ನು ಬಿಗಿಗೊಳಿಸಿದರು. ಡೊನಾಲ್ಡ್ ಟ್ರಂಪ್ ಮತ್ತೆ ಅಧಿಕಾರ ಹಿಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ವಲಸೆ ನೀತಿ ಮತ್ತಷ್ಟು ಬಿಗಿಗೊಳ್ಳುವ ಸಾಧ್ಯತೆ ಇದೆ.
ಹೀಗೆ ಅಕ್ರಮವಾಗಿ ವಲಸೆ ಹೋಗೋದನ್ನ ತಡೆಯೋಕ್ಕಾಗಲ್ವಾ? ಇದಕ್ಕೆ ಭಾರತ ಸರ್ಕಾರ ಏನು ಮಾಡ್ತಿಲ್ವಾ? ಪಂಜಾಬ್ ಮತ್ತು ಗುಜರಾತ್ಗಳಿಂದ ಹೀಗೆ ಡಂಕಿ ಮತ್ತು ಕಬೂತರ್ಬಾಜಿ ಮೂಲಕ ಜನರನ್ನ ಸಾಗಿಸುವ ಏಜೆಂಟುಗಳನ್ನು ದಸ್ತಗಿರಿ ಮಾಡಿ ಹಲವರನ್ನ ಬಂಧಿಸಲಾಗಿದೆ. ಆದರೆ ಅದನ್ನು ಸಾಬೀತು ಮಾಡೋದು ಅಷ್ಟು ಸುಲಭ ಅಲ್ಲ. ಇದೆಲ್ಲ ವ್ಯವಹಾರಗಳು ಕೂಡ ಕ್ಯಾಶಲ್ಲಿ ನಡೆಯೋದ್ರಿಂದ ಇದಕ್ಕೆ ತಕ್ಕ ಪುರಾವೆಗಳು ಸಿಗಲ್ಲ. ಇದೇ ಉದ್ದೇಶಕ್ಕೆ ಹಣ ನೀಡಲಾಗಿದೆ, ಈ ವ್ಯಕ್ತಿ ಮಾನವ ಕಳ್ಳ ಸಾಗಾಣಿಕೆ ಮಾಡ್ತಿದ್ದಾನೆ ಅಂತ ಸಾಬೀತು ಮಾಡಿ ಶಿಕ್ಷೆ ಕೊಡಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಈ ಹಂತದಲ್ಲಿ ಪೊಲೀಸರಿಗೆ ಸೋಲಾಗ್ತಿದೆ. ಇಷ್ಟೆಲ್ಲ ಕೇಳಿದ ಮೇಲೆ ಅಮೆರಿಕಾಗೆ ಹೋಗೋದು ನಿಜವಾಗಿಯೂ ಲಾಭ ಇದೆಯಾ? ಒಂದು ಸಲ ಇದನ್ನು ಓದಿ. ಎಷ್ಟೋ ದೀಪಾವಳಿಗಳು ಬಂದವು, ಎಷ್ಟೋ ದೀಪಾವಳಿಗಳು ಹೋದವು ಕೂಡ. ಆದರೆ ಅಪ್ಪ ಮಾತ್ರ ಬರಲೇ ಇಲ್ಲ. ರಾಜೀವ್ 8 ವರ್ಷದವನಿದ್ದಾಗ ಅವನ ತಂದೆ ಅಮೆರಿಕಾಗೆ ವಲಸೆ ಹೋದರು. ಅವರು ಕೂಡ ಅಕ್ರಮವಾಗಿ ಹೋಗಿದ್ದರಿಂದ ಮರಳಿ ಬರೋಕ್ಕಾಗ್ತಿರ್ಲಿಲ್ಲ. ನನ್ನ ಮದುವೆಯನ್ನ ಮೊಬೈಲ್ನಲ್ಲಿ ಅವರು ನೋಡಿದ್ರು. ನಾನು ಮೊಬೈಲ್ನಲ್ಲೇ ಅವರ ಅಂತ್ಯಕ್ರಿಯೆಯನ್ನು ನೋಡಿದೆ. ಹೀಗಂತ ಅಳಲು ತೋಡ್ಕೊಂಡಿದ್ದ. ಗುಜರಾತಿನ ಅನ್ಸ್ ಪಟೇಲ್ 3 ವರ್ಷ ಇದ್ದಾಗ ಅವರ ಅಪ್ಪ ಅಮ್ಮ ಇಬ್ಬರೂ ಅಮೆರಿಕಾಗೆ ವಲಸೆ ಹೋದರು. ಆದರೆ ಆತನಿಗೆ ಈಗ 15 ವರ್ಷ. ಅಪ್ಪ ಅಮ್ಮನ ನೆನಪು ಬರುತ್ತೆ, ಆದರೆ ಅವರು ಬರೋಲ್ಲ. ಅಕ್ರಮವಾಗಿ ವಲಸೆ ಹೋದವರು ಯಾರೂ ಮರಳಿ ಭಾರತಕ್ಕೆ ಬರೋಕ್ಕಾಗಲ್ಲ. ಇಷ್ಟೆಲ್ಲ ಖರ್ಚು ಮಾಡಿ ಅಮೆರಿಕಾಗೆ ಹೋಗಿ ಅಲ್ಲಿ ಇದಕ್ಕಿಂತಲೂ ಹೆಚ್ಚು ದುಡಿತೀರಾ? ಭಾರತದಲ್ಲಿ ನಿಜವಾಗಿಯೂ ಅವಕಾಶಗಳೇ ಇಲ್ವೇ? 60ರಿಂದ 70 ಲಕ್ಷವನ್ನ ಇಲ್ಲೇ ಖರ್ಚು ಮಾಡಿ ಅದಕ್ಕಿಂತಲೂ ಹೆಚ್ಚಿಗೆ ದುಡಿಬೋದಲ್ವೇ? ಭಾರತೀಯ ಮಾರುಕಟ್ಟೆಯಲ್ಲೇ ಹೂಡಿಕೆ ಮಾಡಬಹುದಲ್ವೇ? ದುಡಿಯೋದಕ್ಕೆ ಒಳ್ಳೆ ಅವಕಾಶಕ್ಕಾಗಿ ವಲಸೆ ಹೋಗೋದು ತಪ್ಪಲ್ಲ, ಆದರೆ ಅಲ್ಲಿಗೆ ತಲುಪ್ತೀವಿ ಅನ್ನೋ ನಂಬಿಕೆಯೇ ಇಲ್ಲದೆ ಹೋಗೋದು. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಪ್ರೋತ್ಸಾಹಿಸಿ. ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ವಿಡಿಯೋ ಮಾಡಲು ಪ್ರೇರೇಪಿಸುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.